ಇದು ನನ್ನ ಪರ್ಸ್ನಲ್ಲಾಗಿ ನಾನು ಅನುಭವಿಸಿದಂಥ ನೋವು ಕೂಡ ಹೌದು. ಹೌದು, ನಾನು ಕೂಡ ಇದ್ರ ಲೋನ್ ತೊಗೊಂಡಿದ್ದೆ. ಬಟ್ ನನಗೆ ಅದ್ರ ಸೆನ್ಸ್ ಇರಲಿಲ್ಲ. ಸೊ ಏನೋ ಮಾಡೋದಕ್ಕೋಗಿ ಬರೀ 3,000 ತೊಗೊಂಡಿದ್ದಕ್ಕೆ ನಾನು 6-7 ಸಾವಿರ ಕಟ್ಟಿದ್ದೀನಿ. ಹೇಗಪ್ಪ ಅಂದರೆ ನಮಗೆ ಅದರಲ್ಲಿ ತೋರಿಸಿದ್ದು 365 ಡೇಸ್, ಅಂದರೆ 1 ವರ್ಷಕ್ಕೆ ನನಗೆ ತೋರಿಸಿದ್ದು, ಇಲ್ಲ 1 ಮಂತ್ಗೆ ಅಂತಲೇ ಅಂದ್ಕೊಳ್ಳೋಣ. ಬಟ್ ಆದರೂ ನನಗೆ ಅದರಲ್ಲಾಗಿದ್ದು ಮತ್ತು 7 ಡೇಸ್ ಕೂಡ ಆಗಿರೋದಿಲ್ಲ, 6 ಡೇಸ್ಗೆ ಇಲ್ಲ 5 ಡೇಸ್ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಕಟ್ಟಿ ಅಂತ. ಇಲ್ಲಾಂದರೆ ನಮ್ಮ ಆಧಾರ್ ಕಾರ್ಡು ID ಕಾರ್ಡ್ ನಾವು ಕೊಟ್ಟಿರ್ತೀವಲ್ವ, ಅದರಲ್ಲಿ ಫೋಟೋಸ್ ತೊಗೊಂಡು ತುಂಬ ಕೆಟ್ಟದಾಗಿ ಮೆಸೇಜಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಒಂದು ತಪ್ಪು ಮಾಡಿದ್ದಕ್ಕೆ ಒಂದು ತೊಗೊಳ್ಳೋದಕ್ಕೋಗಿ ಇನ್ನೊಂದು ತೊಗೊಳ್ಳೋದಕ್ಕೋಗಿ ಇನ್ನೊಂದು ನಾನು ಮಾಡಿ, ಆಮೇಲೆ ಅದನ್ನು ಕಟ್ಟೋಕ್ಕಾಗದೆ ತುಂಬ ಕಡೆ ನಾನು ಕೂಡ ಸಾಲ ಮಾಡಿಕೊಂಡು ಇವ್ರ ಹತ್ರ ತೆಗ್ದು ಅದಕ್ಕೆ ಹಾಕೋದು, ಅದು ಅವ್ರ ಹತ್ರ ತೆಗ್ದು ಇವ್ರಿಗೆ ಹಾಕೋದು. ಈಗ ನಮಗೆ ಬರೋದು ಈಗ 3,000 ತೋರಿಸಿದ್ರೆ ಬರೋದು 1,500 ನಮಗೆ. ಅದರಲ್ಲಿ ನಾವು ಮತ್ತೆ ಫುಲ್ ಅಮೌಂಟ್ ಕಟ್ಟಬೇಕು. ಅವರು ಅದಕ್ಕೆ ಇದಕ್ಕೆ ಅಂತ ಕಟ್ ಮಾಡ್ಕೊತಾರೆ. 1,500ಗೆ ನಾವು ಮತ್ತೆ 3,000 ಟೋಟಲ್ ಕಟ್ಟಿ ಕಟ್ಟೋಕ್ಕಾಗಿಲ್ಲ ಅಂದರೆ ಬಡ್ಡಿ ಕಟ್ಟಿ ಅಂತಾರೆ. ಸೊ ಅದನ್ನು ಆ ನೋವು ಯಾರಿಗೂ ಬೇಡ, ನಾನು ಅನುಭವಿಸಿದ್ದೀನಿ ಆ ನೋವನ್ನ. ಆಮೇಲೆ ನನ್ನ ಫ್ರೆಂಡ್ ಸಹಾಯದಿಂದ, ಪೊಲೀಸ್ ಆಫೀಸರ್ ಅವ್ರ ಸಹಾಯದಿಂದ ನಾನು ಅದನ್ನು ಕ್ಲೋಸ್ ಮಾಡಿಸ್ದೆ. ನನಗೆ ತುಂಬ ಮೆಸೇಜಸ್ ಬರ್ತಾಯಿತ್ತು ಪರ್ಸ್ನಲಿ, ತುಂಬ ಕೆಟ್ಟದಾಗಿ ಮೆಸೇಜಸ್ ಮಾಡೋರು, ಕಾಲ್ ಮಾಡೋರು, ತುಂಬ ಕೆಟ್ಟದಾಗಿ ಬೈಯೋರು. ಎಷ್ಟು ಕೆಟ್ಟದಾಗಿ ಬೈಯೋರು ಅಂದರೆ ನನಗಂತೂ ಪ್ರಾಣನೇ ಕಳ್ಕೊಳ್ಳೋ ಅಷ್ಟು ಹಂಗಾಗ್ಬಿಟ್ಟಿತ್ತು. ಸೀರಿಯಸ್ಸಾಗಿ ನಂಗೆ ಗೊತ್ತಿರಲಿಲ್ಲ ನಾನು ಇಷ್ಟೆಲ್ಲ ಆಗುತ್ತೆ ಅಂತ. ಮನೇಲಿ ಕೂಡ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಮಾಡಿದೆ ದುಡ್ಡನ್ನ ಅಂತ. ಗೊತ್ತೇ ಇಲ್ವಲ್ಲ. ಈಗ ನನಗೆ 10,000 ಬರುತ್ತೆ ಅಂತ ನಾನು ಲೋನ್ ಅಪ್ಲೈ ಮಾಡಿದ್ರೆ ಒಂದೊಂದು ಆ್ಯಪಲ್ಲಿ 2,000 ಅಂತ ಕೊಡೋರು. ಅದರಲ್ಲಿ 800 ರೂಪಾಯಿ ಕಟ್ ಮಾಡ್ಕೊಳ್ಳೋರು, 1,000 ರೂಪಾಯಿ ಕಟ್ ಮಾಡ್ಕೊಳ್ಳೋರು. ಇನ್ನು ಬರ್ತಾ ಇದ್ದೆ 1,000 ರೂಪಾಯಿ. ಮನೇಲಿ ಹೇಳಿದ್ರು ನಂಬೋದಿಲ್ಲ. ಅದರಲ್ಲಿ ನಾನು ತುಂಬಾ ಸಫರ್ ಆಗಿದ್ದೀನಿ. ಆ್ಯಂಡ್ ಅವಾಗ ತೊಗೊಂಡಿರೋ ಸಾಲಗಳು ಕೂಡ ನಾನು ಇವಾಗಲೂ 2 ವರ್ಷ ಆಯಿತು, ಇವಾಗಲೂ ನನ್ನ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ. ದುಡಿಮೆ ಇಲ್ಲ, ಮಾಡೋ ಸಣ್ಣ ಪುಟ್ಟ ಕೆಲಸ ಅದಕ್ಕೆ ಸಾಕಾಗಲ್ಲ, ತಿಂಗಳ ಬಡ್ಡಿನೇ ತುಂಬ ಇರುತ್ತೆ. ಸೊ ಹೆಣ್ಮಕ್ಳು ದಯವಿಟ್ಟು ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ, ಪ್ರಾಣ ಕಳ್ಕೊಳೋ ಅಂಥ ಪರಿಸ್ಥಿತಿ ಬರುತ್ತೆ. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ, ಮನೇಲಿ ಸಪೋರ್ಟ್ ಇಲ್ಲದೆ ಇದ್ದರೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ನಾನು ಅದನ್ನು ಏನೇ ಬಂದರೂ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ ನನಗೆ. ಆ್ಯಂಡ್ ಇನ್ನೊಬ್ಬರು ತುಂಬಾ ನೋವು ಕೊಡ್ತಾರೆ. ಒಬ್ಬರು ರಿಲೇಟಿವು ಏನು ಹೇಳಿದ್ರು ಓಕೆ ಅಂತಾರೆ. ಬಟ್ ಆದರೂ ಅವ್ರ ಹತ್ರದಿಂದ ಮಾತು ತುಂಬಾ ಕೇಳ್ತೀನಿ ನಾನು. ಆದರೂ ಒಬ್ಬರು ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಮ್ಮ ಇದ್ದಾರಲ್ವ, ಅವರು ಒನ್ ಟೈಮ್ ಇಲ್ಲಿ ಊಟ ಮಾಡ್ತಿದ್ದಾರೆ, ಅವ್ರು ಫುಲ್ಲು ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ. ಮನೆ ಹತ್ರ ಬಂದುಬಿಟ್ಟು ಅಮೌಂಟ್ ಕೊಡು ಅಂತಾರೆ. ನನಗೆ ಕೈಕಾಲು ಶಿವರ್ ಆಗ್ತಾಯಿದೆ. ನನಗೆ ಗೊತ್ತಾದರೆ ಏನು ಮಾಡಬೇಕು. ಒಂದು ಹೆಣ್ಮಗು ಜೀವನ 5 ನಿಮಿಷ, 5 ನಿಮಿಷದಲ್ಲಿ ಏನು ಬದುಕಾದರೂ ಆಗ್ಬೋದು. ಅವರು ನೀನು ಏನಕ್ಕೆ ಮಾಡ್ಕೊಂಡು ಏನೋ ಅಂತ ಕೆಟ್ಟದಾಗಿ ಮಾತಾಡಿ ಮನೆಯಿಂದ ಆಚೆ ಹಾಕ್ಬಿಟ್ರೆ ಏನು ಮಾಡಲಿ ನಾನು. ನಂಗೆ ತುಂಬ ಟೆನ್ಷನ್ ಆಗಿತ್ತು. ನನ್ನ ಕಾಲಿಗೆ ಬೀಳೋಕ್ಕೂ ಹೋಗಿದ್ದೆ. ಅವ್ರ ಈ ಕಡೆ ತಿರುಗಿದ್ರು, ನಾನು ಬೇಕಾದ್ರೆ ನಿಂಗೆ ಕಾಲಿಗೆ ಬಿದ್ದುಬಿಡ್ತೀನಿ, ಹೋಗ್ಬಿಡು ದಯವಿಟ್ಟು ಇಲ್ಲಿಂದ, ನಾನು ಬೇಕಾದ್ರೆ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಆಮೇಲೆ ಅವ್ರಿಗೆ ಕಾಲ್ ಮಾಡಿ, ದಯವಿಟ್ಟು ಆಂಟಿ ಈಗ ಕರ್ಕೊಳ್ಳಿ, ನನ್ನ ಹತ್ರ ಕಾಸಿಲ್ಲ, ನಾನು ಹಾಸ್ಪಿಟಲ್ ಬೇರೆ ಹೋಗಬೇಕು, ಅಮ್ಮಗೆ ತುಂಬಾ ಹುಷಾರಿಲ್ಲ, ಅದು ಕೈಯಲ್ಲಿ ದುಡಿಮೆ ಇಲ್ಲ, ದಯವಿಟ್ಟು ನನಗೆ ಇದೊಂದು ಟೈಮ್ ಹಂಗೆ ಇದ್ಕೊಡಿ ಅಂದರು. ತುಂಬ ಮಾತಾಡಿದ್ರು. ಸರಿ ಓಕೆ. ಆಮೇಲೆ ಅವ್ನು ಬಂದಿದ್ದ ಚಾರ್ಜು, ಅವ್ನು ಊಟದ ಚಾರ್ಜು ಎಲ್ಲ ಕೇಳಿದ್ರು. ಜಸ್ಟ್ ನನ್ನ ಹತ್ರ ಈಗಿಲ್ಲ, ನಾನು ನಿಮ್ಮನ್ನು ಕಳಿಸು ಅಂತ ಹೇಳಿಲ್ಲ, ನಾನು ಫೋನಲ್ಲೇ ಹೇಳಿದ್ದೆ ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂತ. ಬಟ್ ನೀವು ಇವಾಗ ಕಳಿಸಿದ್ರೆ ನಾನು ಇಲ್ಲಿಂದ ತಂದು ಕೊಡಲಿ ಅಂತ ಹೇಳಿ ಕಳಿಸ್ದೆ. ಈ ಲಾಸ್ಟ್ ಮಂತೇ ಕಟ್ಟಬೇಕಾಗಿತ್ತು ಟೋಟಲ್ ಅಮೌಂಟು. ಬಟ್ ನನ್ನ ಹತ್ರ 1 ರೂಪಾಯಿ ಇಲ್ಲದೆ ಇದ್ದಿದ್ದ ಕಾರಣ ಕೊಡೋಕ್ಕಾಗಲಿಲ್ಲ. ಮಗು ಕೂಡ ತುಂಬ ಹುಷಾರಿಲ್ಲದೆ ಕಾರಣ ಹೇಳಿದ್ದೆ. ಆದರೂ ತುಂಬ ಮಾತಾಡಿದ್ರು. 10,000 ಹಾಕೇಬೇಕು ಅಂದರು. ನನ್ನ ಹತ್ರ 10,000 ಇಲ್ಲದೆ ಇದ್ದಿದ್ದ ಕಾರಣ ಅವಾಗವಾಗ 500, 50, 500, 1,000 ಅಂತ ಒಂದು 1,800 ಮಾಡಿದ್ದೆ. ಆ್ಯಂಡ್ ಹೋದ ತಿಂಗಳು ಯಾರ ಹತ್ರನೂ ನಮ್ಮಪ್ಪ ಹತ್ರ 2,000 ತೊಗೊಂಡು ಅದೊಂದು 2,000 ಹಾಕಿದೆ. ಆವಾಗ ಅವ್ರಿಗೆ 3,800 ಸೇರಿದಂಗೆ ಆಯಿತು. ಆದರೂ ತುಂಬ ಮಾತಾಡಿದ್ರು. ಈಗ ನೈಟ್ ಮೆಸೇಜ್ ಮಾಡಿದರು, ನಂಗೆ ಅದೆಲ್ಲ ಗೊತ್ತಿಲ್ಲ, ಈ ತಿಂಗಳು 25ನೇ ತಾರೀಕು ಬೇಕೇ ಬೇಕು ಅಂತ. ಬಟ್ ಕಷ್ಟ ಅರ್ಥ ಮಾಡ್ಕೊಳ್ಳೋರ ಹತ್ರ ನಾವೇನು ಬೇಕಾದರೂ ಹೇಳ್ಬೋದು. ನಾನು ಕೂಡ ನಂದು ಸೀರಿಯಲ್ಸ್ ಅಂತೆ ಅಂತ
ಚಾನಲ್ ಇದೆ ಅಲ್ವಾ, ಅದರಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕಮಿಟ್ ಆಗಿಬಿಟ್ಟಿದ್ದೆ, ಸರಿ ಕೊಟ್ಬಿಡೋಣ ಅಂತ. ಬಟ್ ಈಗ ಕೊಡೋದಕ್ಕೆ ₹1 ಇಲ್ಲ ನನ್ನ ಹತ್ರ. ದಿನ ಹತ್ರ ಬರ್ತಾಯಿದ್ರೆ ದೇವ್ರನ್ನ ಕೇಳ್ಕೊಳ್ಳೋದು ಬಿಟ್ಟು ಬೇರೆ ಏನೂ ನನಗೂ ದಾರಿ ತೋರಿಸ್ತಾ ಇಲ್ಲ. ಸೊ ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ರಿಕ್ವೆಸ್ಟೆಡ್ ಆಗಿ ಕೇಳ್ಕೊಳ್ಳೋದು, ಪ್ಲೀಸ್ ಸಾಲ ಮಾಡಬೇಡಿ. ಮನೇಲಿ ಗೊತ್ತಿದ್ದು ಒಂದು ಸಮಾವರ್ಸ ಹೆಲ್ಪ್ ಇರುತ್ತೆ, ಗೊತ್ತಿಲ್ಲದೆ ಮಾಡೋರ್ಗಂತೂ ತುಂಬಾ ನೋವಾಗುತ್ತೆ. ಯಾಕಂದರೆ ಹೇಳೋಕ್ಕಾಗಲ್ಲ, ಬಿಸಿ ತುಪ್ಪದ ಅನ್ನ ಗಂಟ್ಲಲ್ಲಿ ಇಟ್ಕೊಂಡಂಗೆ, ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು. ಆ್ಯಂಡ್ ಇವಾಗ ಹೇಳಕ್ಕೆ ಹೋದ್ರು ನೀನೇನು ಮಾಡ್ದೆ ಏನೋ ಯಾರೋ ಗೊತ್ತು ಕಟ್ಟು ಅಂತಾರೆ. ಎಲ್ಲಿಂದ ತಂದು ಕಟ್ಟೋಣ ಅಲ್ವಾ? ಸೊ ಹೆಣ್ಮಕ್ಳು ಒಂದು ಹೆಜ್ಜೆ, ಒಂದು ನಿಮಿಷ ಯೋಚನೆ ಮಾಡಿ ಹೆಜ್ಜೆ ಇಡಿ. ಯಾಕೆಂದರೆ ಇದು ತುಂಬ 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 ಮುಖ್ಯವಾಗಿದ್ದಂತಹ ಒಂದು ಇದು. ಹೆಣ್ಮಕ್ಳ ಜೀವನ ಯಾವತ್ತಿಗೂ ಹಾಳಾಗೋಗಬಾರ್ದು. ಸಪೋರ್ಟ್ ಇರೋರ ಮನೆಗಳಲ್ಲಿ ನೀವೇನು ಮಾಡಿದ್ರೂ ನಡೆಯುತ್ತೆ, ಅದೇ ಸಪೋರ್ಟ್ ಇಲ್ಲದೇ ಇರೋರ ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡಿದ್ರೂ ನಡೆಯೋದಿಲ್ಲ. ಸೊ ಅದಕ್ಕಾಗಿ ಹೆಣ್ಮಕ್ಳಿಗೆ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸಾಲ ಮಾಡಿ ನಾವು ತುಪ್ಪ ತಿಂತೀವಿ, ಇಲ್ಲ ಸಾಲ ಮಾಡಿ ನಾವೇನೋ ಒಂದು ನಡೆಸ್ತೀವಿ ಅಂದರೆ ಅದು ಆಗೋದಿಲ್ಲ. ಯಾಕಂದರೆ ಸಾಲ ಅನ್ನೋದು ತುಂಬ ದೊಡ್ಡ ತಪ್ಪು. ನನ್ನ ಪ್ರಕಾರ ನರಕ. ಸಾಲ ಅಂದ್ರೇ ನರಕ. ಆ ನರಕದಿಂದ ಈಚೆ ಬರೋದು ಇನ್ನೂ ನರಕ. ಕೈಯಲ್ಲಿ ಒಂದು 10,000 ದುಡಿತಾ ಇದ್ದೀರಾ ಅಂದ್ಕೊಳ್ಳಿ, ನೀವು 5,000 ಕೊಟ್ಬಿಟ್ಟು ಬಂದುಬಿಟ್ರು ನೆಮ್ಮದಿ ಇರುತ್ತೆ. ನಿಮ್ಮ ಹತ್ರ ದುಡಿಮೆನೇ ಇಲ್ಲದೆ ಹೇಗೆ ಸಾಲ ತೀರಿಸ್ತೀರಾ? ಮನೇಲಿ ಗೊತ್ತಾದರೆ ಚುಚ್ಚಿ ಅಂತಾರೆ, ನಮಗೆ ಮೋಸ ಮಾಡಿದೆ, ನಮಗೆ ಇದು ಮಾಡಿದೆ ನೀನು ಅಂತ. ಮಾತೆಲ್ಲ ಅನ್ನಿಸ್ಕೊಂಡ್ರೆ ಬದುಕಿದ್ದು ಸತ್ತಂಗೆ, ಜೀವಂತವಾಗಿ ಶವ. ಸೊ ಹೆಣ್ಮಕ್ಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾರು ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿ ನಮ್ಮಂಗೆ ಯಾರು ನೋವು ತಿನ್ನೋಕ್ಕೆ ಹೋಗಬೇಡಿ. ತುಂಬ ಜನ ಹೆಣ್ಮಕ್ಳಿಗೆ ಹೇಳ್ಕೊಳ್ಳೋಕ್ಕೂ ಆಗದೆ, ಈ ಕಡೆ ಸಾಯೋಕ್ಕೂ ಆಗದೆ ಕೆಟ್ಟ ನಿರ್ಧಾರಗಳು ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ನಾನು ಕೂಡ ಕೆಲವೊಂದು ವಿಚಾರದಲ್ಲಿ ನಾನು ಸುಸೈಡ್ ಅಟೆಂಪ್ಟ್ ಮಾಡೋಕ್ಕೋಗಿ ಬೇಡ ಮಾಡಬಾರ್ದು, ಇನ್ನು ನನ್ನ ದುಡಿಮೆ ನಾನು ಇವಾಗ ಯಾರು ನನ್ನ ಚೀತು ಅಂತ ಇದ್ದಾರೆ ಅವ್ರ ಮುಂದೆ ನಾನು ತಲೆ ಎತ್ತಿ ಬದುಕಬೇಕು ಅಂತ ಹೇಳಿ ನಾನು ಬದುಕಿದ್ದೀನಿ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ಇದು ನನ್ನ ಕತೆ. ಸಾಲ ಮಾಡಿದ್ದಕ್ಕೆ ನಾನು ಎಷ್ಟೆಲ್ಲ ಸಫರ್ ಆಗ್ತಾಯಿದ್ದೀನಿ, ಎಷ್ಟೆಲ್ಲ ನೋವು ತಿಂತಾಯಿದ್ದೀನಿ ಅನ್ನೋದು ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದೆ ನೋಡಿ. ಸಾಲಕ್ಕೆ ಹೋಗೋ ಹೆಣ್ಮಕ್ಳು ದಯವಿಟ್ಟು ಈ ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮವ್ರು ಯಾರಾದರೂ ಸಾಲ ಅಂತ ಹೋಗ್ತಾ ಇರ್ತಾರಲ್ಲ, ಅಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಹೇಗೆಲ್ಲ ಸಫರ್ ಆಗ್ತಾರೆ ಹೆಣ್ಮಕ್ಳು ಅನ್ನೋದು ಅವ್ರಿಗೂ ಗೊತ್ತಿರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.